ಇಡೀ ದೇಶದಲ್ಲೇ ಬೆಂಗಳೂರು ಟ್ರಾಫಿಕ್ಗೆ ನಂಬರ್ 1 ಅಂತ ಈಗಾಗಲೇ ರಿಪೋರ್ಟ್ ಬಂದಿದೆ. ಜಗತ್ತಲ್ಲಿ ನಂಬರ್ 2 ಮೆಕ್ಸಿಕೋ ನಂಬರ್ 1 ಇದೆ, ಬೆಂಗಳೂರು ನಂಬರ್ 2. ಇದನ್ನು ಈಗ ಈ ಹಣಪಟ್ಟಿಯನ್ನು ಕಳಚೋದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಪ್ರಯತ್ನಗಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಟ್ರಾಫಿಕ್ನ ಯಮ ಯಾತನೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರು ನಯಾ ಪ್ಲಾನನ್ನು ಮಾಡಿದ್ದಾರೆ. ಬೆಂಗಳೂರಿನ ಟೆಕ್ಕಿಗಳಿಗೆ ನಯಾ ರೂಲ್ಸ್ಗೆ ಸಿದ್ಧತೆ. ಏನು? ಖಾಸಗಿ ಕ್ಯಾಬ್ಗಳಲ್ಲಿ ಕಾರ್ ಪೂಲಿಂಗ್ಗೆ ಅವಕಾಶವಂತೆ. ಖಾಸಗಿ ಕ್ಯಾಬ್ಗಳಲ್ಲಿ ಅಂದರೆ ಕ್ಯಾಬ್ಗಳಲ್ಲಿ ಕಾರ್ ಪೂಲಿಂಗ್ ಫೆಬ್ರವರಿಯಲ್ಲಿ ಐ ಟಿ ಕಂಪನಿಗಳ ಜೊತೆ ಈ ಬಗ್ಗೆ ಸಭೆ ಮಾಡ್ತಾರೆ. ಮಹದೇವಪುರದಲ್ಲಿ ಪ್ರಾಯೋಗಿಕ ಚಾಲನೆಗೆ ಸಿದ್ಧತೆ ಆಗಿದೆ. ಆದರೆ ಖಾಸಗಿ ಕ್ಯಾಬ್ನವರು ವಿರೋಧ ವ್ಯಕ್ತಪಡಿಸ್ತಾರೆ. ಮತ್ತು ನೀವು 4 ಜನರನ್ನ ಕರ್ಕೊಂಬಂದು ಹಂಚ್ಕೊಳ್ಳಿ ದುಡ್ಡನ್ನ, ಒಂದೇ ಅಮೌಂಟ್ ಕೊಡಿ ಅಂದರೆ ಅವ್ರಿಗೆ ಲಾಸ್ ಆಗಲ್ವಾ? ನಾನು ಅವತ್ತಿಂದನೂ ಹೇಳ್ತೀನಿ, ದಿನಕ್ಕೊಂದು ರೂಲ್ಸ್ ಬರ್ತಾ ಇದೆ. ಇದು ಆ್ಯಕ್ಚುಲಿ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ನಿಮ್ಮ ಐಡಿಯಾಗಳೆಲ್ಲ ಚೆನ್ನಾಗಿದೆಯಪ್ಪ, ಮೊದಲು ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಐಡಿಯಾಗಳೆಲ್ಲ ಚೆನ್ನಾಗಿದೆ, ಮೊದಲು ಇಂಪ್ಲಿಮೆಂಟ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ. ಕಾರ್ ಪೂಲಿಂಗ್ ಅಂದ್ರೆ ಏನು? ಒಂದೇ ಮಾರ್ಗದಲ್ಲಿ 3ರಿಂದ 4ಕ್ಕೂ ಹೆಚ್ಚು ಜನ ಹೋಗ್ತಾ ಇದ್ರೆ ಒಂದೇ ಸಲಕ್ಕೆ ಒಂದೇ ಕಾರ್ನಲ್ಲಿ ಹೋಗೋದು. ಆ ಮೂಲಕ ಟ್ರಾಫಿಕ್ಕು ಕಡಿಮೆ ಆಗುತ್ತೆ, ಈ ಕಡೆಗೆ ಇಂಧನ ಫ್ಯೂಯಲ್ ಉಳಿಯುತ್ತೆ ಅನ್ನೋದು ಕಾರ್ ಪೂಲಿಂಗ್ನ ಐಡಿಯಾ. ಸೊ IT ವಲಯಗಳ ವ್ಯಾಪ್ತಿ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ಉಂಟಾಗ್ತಿದೆ. ಖಾಸಗಿ ವಾಹನ ಮತ್ತು ಕಾರುಗಳಲ್ಲಿ ಉದ್ಯೋಗಿಗಳು ತೆರಳುತ್ತಾ ಇದ್ದಾರೆ. ಇದರಿಂದ ಪೀಕ್ ಅವರ್ನಲ್ಲಿ ಜಾಮ್ ಪ್ಯಾಕ್ಟ್ ಆಗಿಬಿಡುತ್ತೆ. ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ಸಮಯ ಹೋಗುತ್ತೆ. ಅಲ್ಲಿ ಎಂಪ್ಲಾಯೀಸ್ದು ಪೊಟೆನ್ಷಿಯಲ್ ಆಲ್ರೆಡಿ ಹಾಳಾಗಿರುತ್ತೆ. ಇನ್ನೊಂದು ಟ್ರಾಫಿಕ್ನ ಸಮಸ್ಯೆ ಮತ್ತು ಫ್ಯೂಯಲ್ ಅನಾವಶ್ಯಕವಾಗಿ ವೇಸ್ಟ್ ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಖಾಸಗಿ ಕ್ಯಾಬ್ನವ್ರಿಗೂ ಕೂಡ ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಡೋಣ ಅನ್ನೋ ಚಿಂತನೆ ಪೊಲೀಸರು. ಬಟ್ ನಮಗಿದು ಬೇಡ ಅಂತ ಹೇಳ್ತಿದ್ದಾರೆ ಕ್ಯಾಬ್ ಚಾಲಕರು. ಯಾಕಂದರೆ 4 ಜನರ ದುಡ್ಡು ಶೇರ್ ಆದಾಗ ಲಾಸ್ ಆಗುತ್ತೆ, ನಮಗೆ ಫ್ಯೂಯಲ್ ಕಾಸ್ಟು ಕಟ್ ಆಗುತ್ತೆ ಅನ್ನೋದೆಲ್ಲ ಅವ್ರದ್ದು ವಾದ. ಈಗ ಅವ್ರದ್ದು ರಿಪೋರ್ಟ್ ನಾವು ಡೀಟೇಲಾಗಿ ಅನಲೈಸ್ ಮಾಡಿಲ್ಲ. ಬೇಸಿಕ್ಲಿ ನಮಗೆ ಗೊತ್ತಿರೋ ಪ್ರಕಾರ ಅವರು 10 ಮೇಜರ್ ರೂಟ್ಸ್ ತಗೋತಾರೆ. ಆ ರೂಟ್ಗೆ ಮಾತ್ರ ಅವರು ಅನಲೈಸ್ ಮಾಡ್ತಾರೆ. ಸೊ ಅದು ಯಾವ ರೂಟ್ಸ್ ತೊಗೊಂಡಿದ್ದಾರೆ ಅಥವಾ ಹೇಗೆ ಅನಲೈಸ್ ಮಾಡಿದ್ದಾರೆ ನಾವಿನ್ನೂ ವಿಶ್ಲೇಷಣೆ ಮಾಡಿಲ್ಲ. ಬಟ್ ನಮ್ಮ ಬೇಸಿಕ್ಲಿ ತಾವು ನೋಡ್ತಿದ್ರೆ ಆಲ್ಮೋಸ್ಟ್ ಎವ್ರಿ ಡೇ 3000ರಿಂದ 3200 ವೆಹಿಕಲ್ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗ್ತಾಯಿದೆ. ಮತ್ತು ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ಸ್ GB ಆದಮೇಲೆ ತಾವು ನೋಡ್ತಾ ಇದ್ದಾರೆ, ಭಾಳಷ್ಟು ಡೆವಲಪ್ಮೆಂಟಲ್ ವರ್ಕ್ಸ್ ಕೂಡ ಇನ್ಶಿಯೇಟ್ ಆಗಿ ನಡೀತಾ ಇದೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ದಟ್ಟಣೆ ಕಮ್ಮಿ ಆಗುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ AI ಸಿಗ್ನಲ್ಸ್ ಏನಿದೆ, ಈಗ ಸರ್ಕಾರ ನಮಗೆ ಸುಮಾರು 56 ಕೋಟಿಯಷ್ಟು ಅನುದಾನನ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಾರೆ. ಸೊ ಇನ್ನೂ 110 ಸಿಗ್ನಲ್ಸ್ ಆಲ್ರೆಡಿ ಏನಿದೆ ಅದನ್ನು ಕನ್ವರ್ಟ್ ಮಾಡ್ತೀವಿ. ಆಟೋಮೆಟಿಕ್ ಸಿಗ್ನಲ್ಸಿಂದ ಅಡ್ಯಾಪ್ಟಿವ್ AI ಸಿಗ್ನಲ್ಸ್ ನಾವು ಹಾಕ್ಕೊತೀವಿ. ಮತ್ತು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎನ್ಕರೇಜ್ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಮತ್ತು GBA ಕಡೆಯಿಂದ ಕೂಡ ನಾವು ಇದು ಮಾಡ್ತೀವಿ. ನಮಗೆ ಭಾಳ ಸಮಸ್ಯೆ, ಭಾಳ ಕಂಜೆಷನ್ ಇರೋದು ಔಟರ್ ರಿಂಗ್ ರೋಡಲ್ಲಿ. ಆಲ್ಮೋಸ್ಟ್ ರೋಡ್ದು ಕೆಪಾಸಿಟಿ ಏನಿದೆ ಪೀಕ್ ಅವರ್ಸಲ್ಲಿ ಅದರದ್ದು 4 ಟೈಮ್ಸ್ ವೆಹಿಕಲ್ ಮೂವ್ಮೆಂಟಲ್ಲಿ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಫೆಬ್ರವರಿ ಫಸ್ಟ್ ವೀಕಲ್ಲಿ ನಮ್ಮ ಕಮಿಷನರ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ GBA ಇತರ ಗೌರ್ಮೆಂಟ್ ಇಲಾಖೆ ಮತ್ತು ಅಲ್ಲಿ ಬರೋ ಸುಮಾರು 500 ಆಡ್ ಕಂಪನಿಗಳೇನಿದೆ ಅದರಲ್ಲಿ ಯಾರು ಮುಖ್ಯಸ್ಥರು ಮತ್ತು ರೈಟ್, ಫೆಬ್ರವರಿಯಿಂದ ಇಂಪ್ಲಿಮೆಂಟ್ ಮಾಡ್ತಾರಂತೆ. ನೋಡೋಣ ಎಷ್ಟು ವರ್ಕೌಟ್ ಆಗುತ್ತೆ ಅಂತ.